ತಮಿಳುನಾಡಿಗೆ ನೀರು ಹರಿಸಲು ಆದೇಶ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಲು ಆದೇಶ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿಗೆ 5-6 ತಿಂಗಳಿಗಾಗುವಷ್ಟು ನೀರು ಇದೆ. ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪೈಕಿ ಬಳಕೆಗೆ ಯೋಗ್ಯವಾದದ್ದು ಕೇವಲ 14 ಟಿಎಂಸಿ ನೀರಷ್ಟೇ. ಇದರಿಂದ ಮುಂದಿನ 5-6 ತಿಂಗಳಿಗೆ ನೀರು ಬೇಕಾಗುತ್ತೆ. ಬೆಂಗಳೂರಿಗೆ 5-6 ತಿಂಗಳಿಗೆ ನೀರು ಪೂರೈಕೆ ಮಾಡಬೇಕು. ಒಂದೊಮ್ಮೆ ಮಳೆ ಬಾರದೇ ಇದ್ರೆ ನೀರಿನ ಸಮಸ್ಯೆ ವ್ಯತಿರಿಕ್ತವಾಗುತ್ತೆ. ಬೆಂಗಳೂರಿಗೆ ನೀರಿನ ಸಮಸ್ಯೆ ಎದುರಾಗಬಹುದು ಅಂತ ಜಲಮಂಡಳಿಯ ಅಧ್ಯಕ್ಷೆ ಮಂಜುಳಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು ಮಾನ್ಸೂನ್ ಸ್ವಲ್ಪ ಕಡಿಮೆ ಇದೆ. ಇವಾಗ ವಾಡಿಕೆಯಂತೆ ಮಳೆ ಬಂದಿಲ್ಲ. ಎಸ್ಪೆಷಲಿ ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಏನಿದೆ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯೇ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು. ನಾವು ಬೆಂಗಳೂರಿಗೆ ನೀರಿಗೆ ಸೋರ್ಸ್ ಅದು. KRS ಮತ್ತು ಕಬಿನಿ ನಿಮಗೆಲ್ಲ ಗೊತ್ತಿರೋದು ಮುಖ್ಯವಾದ ರಿಸರ್ವಾಯರ್ಸ್. ಸೊ ಇವಾಗಿರೋ ಸ್ಟೋರೇಜ್ ಅಂದರೆ ಗ್ರಾಸ್ ತೊಗೊಂಡ್ರೆ ಅಬೌಟ್ 20 TMC ಇದೆ. ಬಟ್ ಯೂಸಬಲ್ ತೊಗೊಂಡ್ರೆ ಅಬೌಟ್ 14-15 TMC ಇದೆ. ಆಮೇಲೆ ಸರಾಸರಿ ಬೆಂಗಳೂರಿಗೆ ಪ್ರತಿ ತಿಂಗಳ ಸುಮಾರು 2.2 TMC ಫೀಟಷ್ಟು ಬೇಕಾಗ್ತದೆ. ಸೊ ಅದು ಅಂದಾಜು ಮಾಡಿದಾಗ 5-6 ತಿಂಗಳಷ್ಟು ಅಂದರೆ ಬೇರೆ ಯಾವುದಕ್ಕೆ ಉಪಯೋಗಿಸಿಲ್ಲ ಅಂತಂದರೆ ಬರೀ ಕುಡಿಯೋ ನೀರಿಗೆ ಮಾತ್ರ ಮೀಸಲಿಟ್ಟರೆ ಸಾಕಾಗುತ್ತೆ. ಬಟ್ ಇದಲ್ಲದೆ ಕೆಲವು ನಗರಗಳಿಗೂ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.